ಅವರ ದೃಷ್ಟಿ ಸೃಷ್ಟಿಯೊಳಗಿರುವಂತಹ ಶಕ್ತಿಯನ್ನು ಗಮನಿಸ್ತಾ ಇತ್ತು. ಭಗವಂತನ ಸೃಷ್ಟಿಯೊಳಗೆ ಯಾವ್ಯಾವ ಶಕ್ತಿಗಳದಾವಂತೇಳಿ ಶಿವಬಸವ ಮಹಾಸ್ವಾಮಿಗಳ ದೃಷ್ಟಿ ಗಮನಿಸ್ತಾ ಇತ್ತು. ಸುತ್ತಮುತ್ತಲಿನ ಶಿವಯೋಗ ಮಂದಿರದ ಒಂದು ವರ್ಣನೆ ಪುಟ್ಟರಾಜ ಕವಿಗವಾಯಿಗಳು ಬರಿತಾ ಹೋಗ್ತಾರೆ, ಬಹಳ ಅದ್ಭುತವಾಗಿ ಬರಿತಾ ಹೋಗ್ತಾರೆ. ಈ ಕಡೆ ಮಹಾಕೂಟ, ಬನಶಂಕರಿ, ಸುತ್ತಲೂ ಗುಡ್ಡ, ಹಸಿರು ವನ, ಮಲಪ್ರಭೆಯ ತಟ, ಅದೊಂದು ಆನಂದ, ಅದೊಂದು ಸೌಂದರ್ಯದ ತುಂಬಿರುವಂತಹ ಗಣಿಯಾಗಿರುವ ಗುರುಕುಲ, ಅದು ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆ. ಅದು ಬರೀ ಜಾಗವಾಗಿದ್ದಿಲ್ಲ, ಅನುಷ್ಠಾನ ಮಾಡುವಂತಹ ಎಲ್ಲ ಯೋಗಿಗಳ ತಾಣವಾಗಿತ್ತು, ಪವಿತ್ರ ಕ್ಷೇತ್ರವಾಗಿತ್ತು. ಅಂತಹ ಕ್ಷೇತ್ರದೊಳಗಿದ್ದುಕೊಂಡು ಅಜ್ಜವರು ಆ ಜಾಗದೊಳಗೆ ಎಷ್ಟು ಕಷ್ಟಪಡ್ತಾರಂತಂದರೆ, ಅಲ್ಲೆಲ್ಲ ಸುತ್ತಲೂ ಡಬಗಳ್ಳಿ ಮುಳ್ಳು ಅಂತೇಳಿ ಮೊದಲು ಬರ್ತಿದ್ದು ಗೊತ್ತೈತ ನಿಮ್ಗೆ? ಈಗೆಲ್ಲ ಜಾಲಿ ಮುಳ್ಳು ಬಂದವು ಬಿಡ್ರಿ. ಅವನು ತೊಗೊಂಬಂದವರು ಇಂಗ್ಲೆಂಡ್ದವರು, ನಮ್ಮ ದೇಶದಲ್ಲದು. ಈ ಗೋಧಿ ಬಂದು ಗೊತ್ತನ್ರಿ, ಗೋಧಿ ಜೊತೆ ಅದು ಬಂತದು. ಡಬಗಳ್ಳಿ ಮುಳ್ಳು ಅಂತ ಇರ್ತಿತ್ತು, ಈಗೂ ಅದಾವ ಮಂದಿರದೊಳಗೆ ಒಂದಿಷ್ಟು ಕಡೆ. ಭಾಳ ಡೇಂಜರ್. ಶಿವಯೋಗ ಮಂದಿರದೊಳಗೆ ಹೆಂಗೆ ಅವರು ಕಾಯಕ ಮಾಡ್ತಿದ್ರು ಅಂತಂದರೆ, ಅವರಲ್ಲಿರುವಂತಹ ಚಿಶಕ್ತಿ ಮತ್ತು ಘನಶಕ್ತಿ ಎಂಥದ್ದು ಅಂತಂದ್ರೆ, ಅವರಲ್ಲಿರುವ ಸೇವಾಭಾವ ಎಂಥದ್ದು ಅಂದ್ರೆ, ಈಗೆಲ್ಲ ನೀವು ಶಿವಯೋಗ ಮಂದಿರಕ್ಕೆ ಹೋದ ತಕ್ಷಣ ಎಲ್ಲ ಬಯಲು ಕಾಣ್ತದೆ, ಭಾಳ ಚಂದ ಕಾಣುತ್ತದೆ, ಏನ್ರಪ್ಪ ಇಟ್ಟು ಚಂದ ಮಾಡ್ಯಾರ ಅಂತೇಳಿ ನಿಮಗೆಲ್ಲ ಖುಷಿ ಅನಿಸುತ್ತೆ. ನಾವ 2009 ಇಸ್ವಿಯೊಳಗೆ ಹೋದಾಗ ಸುತ್ತಲೂ ಕಾಡು, ನಡ್ಬರಕ್ಕೆ ದಾರಿನ ಕಾಣ್ತಿದ್ದಿಲ್ಲ, ಅಂಥ ಪ್ರಸಂಗ. ಅವ ಲೈಟು ಇರ್ತಿದ್ದಿಲ್ಲ. ಆದರೆ 2009 1909 100 ವರ್ಷದ ಹಿಂದೆ ನದಿ ಪಕ್ಕದೊಳಗೆ ಸುತ್ತಲೂ ಗಿಡ, ಡಬಗಳ್ಳಿ ಮುಳ್ಳು, ಕಳ್ಳರು, ಚಿರತೆ, ನರಿ, ಹಾವು, ಇವೆಲ್ಲದರ ಹಾವಳಿ. ಅದರ ಮಧ್ಯದೊಳಗೆ ಬಾಲಯೋಗಿಗಳು, ಬಾಲ ಒಟ್ಟುಗಳು. ಅವ್ರನ್ನೆಲ್ಲ ರಕ್ಷಣೆಯನ್ನು ಮಾಡಬೇಕಲ್ಲ. ರಕ್ಷಣೆ ಮಾಡುವುದಂದ್ರೆ ಸಾಮಾನ್ಯ ಅಲ್ಲ. ಈಗೆಲ್ಲ ನಿಮ್ಮ ಕಾಟಕ್ಕೆ ಪ್ರಾಣಿಗಳು ನಾಡಿಗೆ ಬರೋದು ಬಿಟ್ಬಿಟ್ಟವು. ಕಾಡಿನಾಗಿರೋ ಪ್ರಾಣಿ ಅವು ಕಾಡ್ತಾವಿಲ್ಲ ಗೊತ್ತಿಲ್ಲ, ನಾಡಿನಾಗಿರೋ ಪ್ರಾಣಿಗಳು ಭಾಳ ಕಾಡ್ತಾವ, ಹೌದಲ್ಲ? ಹಂಗೆ ಅವಾಗೆಲ್ಲ ಪ್ರಾಣಿಗಳು ಭಾಳ ಇದ್ದು. ಈಗೂ ಹೋದರೂ ಕರಡಿ, ನರಿ, ನಮ್ಗೆ 2012 ಒಂದು ಚಿರತೆನೂ ಕಂಡಿತ್ತು. ಇಷ್ಟೆಲ್ಲ ಮೊಸಳೆ ಈಗೂ ಅದಾವ. ಆ ಸಂದರ್ಭದೊಳಗೆ ಶಿವಬಸವ ಮಹಾಸ್ವಾಮಿಗಳು, ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಸುತ್ತಲೂ ಇರುವಂತಹ ಡಬಗಳ್ಳಿ ಮುಳ್ಳನ್ನು ಕಡಿತಾರೆ. ಅವರ ಕಾಯಕ ನಿಷ್ಠೆ ಅಂಥದ್ದಿತ್ತಂದ್ರೆ, ಬಂದಿರುವಂಥ ಒಟ್ಟು ಸಾಧಕರಿಗೆ ತಮ್ಮ ಕೈಯಾರನೇ ಚಪ್ಪರವನ್ನು ಹಾಕ್ತಾರೆ, ಗಿಡಗಳನ್ನು ಹಚ್ತಾರೆ, ಹೂಗಳನ್ನು ಹಚ್ತಾರೆ. ಪತ್ರಿಗಳು ಬೇಕು, ಹೂಗಳು ಬೇಕು, ಲಿಂಗ ಪೂಜೆಗೆ ವ್ಯವಸ್ಥೆ ಆಗಬೇಕು. ಎಲ್ಲವನ್ನ ವ್ಯವಸ್ಥೆ ಮಾಡಿ ಶಿವಯೋಗ ಮಂದಿರ ಸ್ಥಾಪನೆ ನಂತರದೊಳಗೆ ಭಾಳ ಅದ್ಭುತವಾಗಿರುವಂತಹ ಶ್ರಮವನ್ನು ವಹಿಸ್ತಾರೆ. 1909 ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆ ಆದರೆ, ಹಾನಗಲ್ ಕುಮಾರ ಮಹಾಸ್ವಾಮಿಗಳನ್ನ ಸ್ಥಾಪನೆ ಮಾಡಿನಂತೇಳಿ ಅಧ್ಯಕ್ಷ ಆಗೋದಿಲ್ಲ. ಆದರೆ ನೋಡ್ರಿ, ಕುಮಾರಜ್ಜವರು ಮಧ್ವೀರಶೈವ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿದ್ರು, ಅಧ್ಯಕ್ಷರಾಗಲಿಲ್ಲ. ಹಾಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸ್ಥಾಪನೆ ಮಾಡಿದರು, ಅಧ್ಯಕ್ಷರಾಗಲಿಲ್ಲ. ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ರು, ತಮ್ಮ ಹೆಸರು ಎಲ್ಲಿ ಬರಬಾರ್ದಂತೇಳಿ ಬೇರೆದವ್ರನ್ನ ಮಾಡ್ತಿದ್ರು. ಹಂಗೆ ಶಿವಯೋಗ ಮಂದಿರ ಸ್ಥಾಪನೆ ಆದ ಮೇಲೆ ಮೊಟ್ಟ ಮೊದಲ ಶಿವಯೋಗ ಮಂದಿರದ ಅಧ್ಯಕ್ಷರು ಯಾರಾದರು ಅಂದ್ರೆ ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳಾಗ್ತಾರೆ. ಆಜೀವ ಪರ್ಯಂತ ಅಧ್ಯಕ್ಷರಾಗ್ತಾರೆ. ಅವರು ಸುಮ್ಮನೆ ಅಲ್ಲ, ಅವರ ಅಧ್ಯಕ್ಷರಾಗಿ ಶ್ರಮವಹಿಸಿ ಎಂತಹ ಮಂದಿರವನ್ನು ಕಟ್ಟಿದರು. ಎಷ್ಟು ಅವರಲ್ಲಿರುವಂತಹ ತಾಕತ್ ಎಂಥದ್ದು. ಹಿಂಗೆ ನೋಡ್ರಿ, ಸಮಾಜದ ಸೇವೆಯ ಜೊತೆಗೆ ಎಡದ ಕೈಯಲ್ಲಿ ಲಿಂಗ, ಬಲದ ಕೈಯಲ್ಲಿ ಸಮಾಜ ಅಂತೇಳಿ ಹಾನಗಲ್ ಕುಮಾರಸ್ವಾಮಿಗಳು ತಿರುಗಿದರೆ, ಎಡದ ಕೈಯಲ್ಲಿ ಲಿಂಗ, ಬಲದ ಕೈಯಲ್ಲಿ ಮಧ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆ ಅಂತೇಳಿ ಶಿವಬಸವ ಮಹಾಸ್ವಾಮಿಗಳಿದ್ರು.
ಅನುಷ್ಠಾನನೂ ಅಷ್ಟೇ. ಅವ್ರು ಮಾಡ್ತಾ ಇರುವಂಥ ಅನುಷ್ಠಾನ ಎಷ್ಟು ಆನಂದ ಆಗಿತ್ತಂತಂದ್ರೆ ಭಗವಂತನ ದರಿಗಿಳಿದು ಬರ್ತಿದ್ದಂತೆ. ಭಗವಂತ ಒಲಿಬೇಕಂದ್ರೆ ಏನು ಮಾಡ್ಬೇಕ್ರಿ? ಏನು ಮಾಡಬೇಕು? ಭಕ್ತಿ ಮಾಡಬೇಕು.